ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ PhD ಪ್ರಕಟಣೆ 2026 ಅಂದರೆ ನೋಡಿ, ಈ ಹಿಂದಿನ ವಿಡಿಯೋದಲ್ಲಿ ನಾನು ಬೆಂಗಳೂರು ಯೂನಿವರ್ಸಿಟಿಯ PhD ನೋಟಿಫಿಕೇಷನ್ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ. ಈ ಒಂದು ವಿಡಿಯೋದಲ್ಲಿ ನೋಡಿ, ಮತ್ತೊಂದು ಯೂನಿವರ್ಸಿಟಿ ಈಗ PhD ನೋಟಿಫಿಕೇಷನ್ ಹೊರಡಿಸಿದೆ. ಆ ಒಂದು ಯೂನಿವರ್ಸಿಟಿ ಯಾವುದು, ಮತ್ತು ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಏನು, ಫೀಸ್ ಏನು, ಮತ್ತು ಅಪ್ಲಿಕೇಶನನ್ನು ಆನ್ಲೈನ್ ಹಾಕಬೇಕಾ ಅಥವಾ ಆಫ್ಲೈನ್ ಇದೆಯಾ, ಹೀಗೆ ಹಲವಾರು ವಿಚಾರಗಳನ್ನು ನಿಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಮತ್ತು ನಿಮ್ಮ ಎಲ್ಲ ಸಬ್ಜೆಕ್ಟ್ಗಳು ಅಂದರೆ ಯಾವ ಸಬ್ಜೆಕ್ಟ್ನಲ್ಲಿ ಎಷ್ಟೆಷ್ಟು ವೇಕೆಂಟ್ ಇರ್ತಕ್ಕಂಥದ್ದು ಅದರ ಎಲ್ಲದರ ಬಗ್ಗೆಯೂ ಕೂಡ ನಾನು ನಿಮಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ನೀಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ತಾವಿಲ್ಲಿ ನೋಡ್ಬೋದು 17/3/2026 ಅಂದರೆ ಇದೇ ತಿಂಗಳ 17ನೇ ತಾರೀಕಿಗೆ ನೋಟಿಫಿಕೇಷನ್ PhD ಅಡ್ಮಿಷನ್ 2025-26 ಅಂತ ಇರತಕ್ಕಂಥದ್ದು. ಅಂದರೆ 2025-26ನೇ ಸಾಲಿನ PhD ನೋಟಿಫಿಕೇಷನ್ ಇದಾಗಿದ್ದು, ಹೊಸದಾಗಿ ಯಾರೆಲ್ಲ PhD ಮಾಡಬೇಕು ಅಂದ್ಕೊಂಡಿದ್ರೆ ಅವರಿಗಾಗಿ ಈ ಒಂದು ನೋಟಿಫಿಕೇಷನನ್ನು ಹೊರಡಿಸಿರ್ತಕ್ಕಂಥದ್ದು. ಹಾಗಾದರೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಏನಪ್ಪ ಅಂದರೆ ತಾವಿಲ್ಲಿ ನೋಡ್ಬೋದು. ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು 18/3/2023 ಮತ್ತು ಕೊನೆಯ ದಿನ ಅಂದರೆ ಲಾಸ್ಟ್ ಡೇಟ್ ಏನು ಅಂದರೆ ಇದೇ ತಿಂಗಳ 30/3/2026 ಮತ್ತು ನೀವು ಒಂದು ವೇಳೆ 30ನೇ ತಾರೀಕಿನ ಒಳಗಡೆ ಅಪ್ಲಿಕೇಶನ್ ಹಾಕೋಕ್ಕೆ ಆಗಲಿಲ್ಲ ಅಂತಂದರೆ ಏಪ್ರಿಲ್ 7ರವರೆಗೆ ಕೂಡ ಅವಕಾಶ ಇದೆ, ಆದರೆ 500 ರೂಪಾಯಿ ದಂಡದೊಂದಿಗೆ. ಹಾಗಾದರೆ ಸಹಜವಾಗಿ ಉಳಿದಂಥವ್ರಿಗೆ ನೋಡಿ, GM ಮತ್ತು OBC ಅವರಿಗೆ 2420 ರೂಪಾಯಿ ಫೀಸ್ ಇರ್ತಕ್ಕಂಥದ್ದು. ಅಂದರೆ ಅಪ್ಲಿಕೇಶನ್ ಫೀಸ್ ಇರೋದು 2420. ಹಾಗೆ SC ST ಅಭ್ಯರ್ಥಿಗಳಿಗೆ ಇರ್ತಕ್ಕಂಥದ್ದು 1210 ರೂಪಾಯಿ ಮತ್ತು SC ST ಕೆಟಗರಿ 1 ಅಭ್ಯರ್ಥಿಗಳಿಗೆ 1210 ರೂಪಾಯಿ ಇದ್ದರೆ GM ಮತ್ತು OBC ಅವರಿಗೆ 2420 ರೂಪಾಯಿ ಇರ್ತಕ್ಕಂಥದ್ದು. ಲಾಸ್ಟ್ ಡೇಟ್ ಅಂದರೆ ಅಪ್ಲಿಕೇಶನ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟು 30. ನೀವು ಅಂದರೆ ದಂಡದೊಂದಿಗೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇದೆ. ಅದು ಏಪ್ರಿಲ್ 7ರವರೆಗೆ ಇರ್ತಕ್ಕಂಥದ್ದು. ಹಾಗಾದರೆ ಅಪ್ಲಿಕೇಶನನ್ನು ಯಾವ ರೀತಿ ಹಾಕಬೇಕು ಅಂದರೆ ನೋಡಿ, ನೀವು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಒಂದು ಹಾರ್ಡ್ ಕಾಪಿ ಅಂದರೆ ಅಪ್ಲಿಕೇಶನ್ ಕಾಪಿ ಇದೆ ನೋಡಿ. ನೀವು ಅಪ್ಲಿಕೇಶನ್ A ಅಂತೇನಿದೆ, ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಇರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ನೀವು ತುಂಬಬೇಕಾಗುತ್ತೆ. ತುಂಬಿದ ನಂತರ ನೀವು GM ಮತ್ತು OBC ಇದ್ದರೆ 2420 ರೂಪಾಯಿಯನ್ನು, ಅಥವಾ SC ST ಕೆಟಗರಿ 1ಗೆ ಸಂಬಂಧಿಸಿದವರು 1710 ರೂಪಾಯಿಯನ್ನು ನೀವು ಡಿಮ್ಯಾಂಡ್ ಡ್ರಾಫ್ಟ್ ಮೂಲಕನಾದರೂ ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕನಾದರೂ ನೀವು ನಿಮ್ಮ ಪೇಮೆಂಟನ್ನು ಮಾಡ್ಬೋದಾಗಿರುತ್ತೆ. ಮತ್ತು ಪೇಮೆಂಟ್ ಮಾಡಿದ ನಂತರ ಪೇಮೆಂಟ್ ಮಾಡಿದ್ದನ್ನು ಹಾಗೆ ಈ ಒಂದು ಡೌನ್ಲೋಡ್ ಮಾಡ್ಕೊಂಡು ಏನು ಅಪ್ಲಿಕೇಶನನ್ನು ಫಿಲ್ ಮಾಡಿರ್ತೀರಿ ಅದನ್ನು ನೀವೇನು ಮಾಡಬೇಕು ಅಂದರೆ ನಿಮಗೆ ಸಂಬಂಧಪಟ್ಟ ಈ 30/3/2026 ಒಳಗಾಗಿ ನೀವು ಅಪ್ಲಿಕೇಶನನ್ನು ಸಲ್ಲಿಸಬೇಕು. ಅಂದರೆ ನೀವು ಖುದ್ದಾಗಿಯಾಗಿ ನೀವು ಯೂನಿವರ್ಸಿಟಿಗೆ ಆದರೂ ಸಲ್ಲಿಸ್ಬೋದು, ಅಥವಾ ನೀವು ಹೋಗೋಕ್ಕಾಗಲ್ಲ ನಾವು ಪೋಸ್ಟ್ ಮಾಡ್ತೀನಿ ಅಂದರೆ ಪೋಸ್ಟ್ ಕೂಡ ಮಾಡ್ಬೋದು. ಹಾಗಾದರೆ ಎಲಿಜಿಬಲ್ ಏನಂದರೆ ನೀವು ನಿಮ್ಮ PG ಕೋರ್ಸನ್ನು 55% ಅಥವಾ ಅದಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ಮಾಡೋದ್ರೊಂದಿಗೆ ಕಂಪ್ಲೀಟ್ ಮಾಡಿರಬೇಕಾಗತ್ತೆ. ನೀವು SC ST ಕೆಟಗರಿ 1 ಮತ್ತು ಫಿಸಿಕಲ್ ಚಾಲೆಂಜ್ಡ್ ಅಭ್ಯರ್ಥಿಗಳಾಗಿದ್ದರೆ 50% ಮಾಡಿದ್ರೂ ಕೂಡ ನಡೆಯುವಂಥದ್ದು. ಅಂದರೆ ಮಿನಿಮಮ್ ಸ್ಕೋರು ಇಷ್ಟನ್ನು ಮಾಡಿರಲೇಬೇಕಾಗುತ್ತೆ. ನಂತರ ಇನ್ನೊಂದು ಸೂಚನೆ ಇರತಕ್ಕಂಥದ್ದು, ನೀವು ಅಪ್ಲಿಕೇಶನನ್ನು 7/4/2026 ನಂತರ ಅದನ್ನು ನೀವೇನಾದರೂ ಅಪ್ಲಿಕೇಶನನ್ನು ಹಾಕಿದರೆ ಅಥವಾ ಸಲ್ಲಿಸಿದರೆ ಅದನ್ನು ಕನ್ಸಿಡರ್ ಮಾಡೋದಿಲ್ಲ. ಹಾಗೆಯೇ ನೀವು ಮಾಡಿರ್ತಕ್ಕಂಥ ಪೇಮೆಂಟನ್ನು ರೀಫಂಡ್ ಮಾಡೋದಿಲ್ಲ ಅಂತೇಳಿ ಅವರು ಹೇಳಿರ್ತಕ್ಕಂಥದ್ದು. ನೀವು ಇಲ್ಲಿ ಹಾರ್ಡ್ ಕಾಪಿಯನ್ನು ಡೌನ್ಲೋಡ್ ಮಾಡ್ಕೊಂಡಿರ್ತೀರಿ ನೋಡಿ, ಇಲ್ಲಿ ಇನ್ಕಂಪ್ಲೀಟ್ ಅಪ್ಲಿಕೇಶನ್ ಅಂದರೆ ಹಾರ್ಡ್ ಕಾಪಿಯನ್ನು ಡೌನ್ಲೋಡ್ ಮಾಡಿಕೊಂಡು ಅಂದರೆ ಅಲ್ಲಿ ವೆಬ್ಸೈಟ್ಗೆ ಹೋಗಿ ನೀವೇನು ಮಾಡ್ತೀರಿ, ಡೌನ್ಲೋಡ್ ಮಾಡ್ಕೊತೀರಿ. ಆ ತೊಗೊಂಡಂಥ ಒಂದು ಹಾರ್ಡ್ ಕಾಪಿಯನ್ನು ನೀವು ಸರಿಯಾಗಿ ತುಂಬಬೇಕು. ಅಂದರೆ ಯಾವುದೇ ಮಾಹಿತಿಯನ್ನು ಬಿಡುವಂತಿಲ್ಲ. ಅಂದರೆ ಆ ರೀತಿ ಏನಾದರೂ ಬಿಟ್ಟರೆ ಅಂದರೆ ಅದು ಇನ್ಕಂಪ್ಲೀಟ್ ಅಪ್ಲಿಕೇಶನ್ ಆಗುತ್ತೆ. ಇನ್ಕಂಪ್ಲೀಟ್ ಅಪ್ಲಿಕೇಶನ್ ಆಯಿತು ಅಂದರೆ ಆ ಅಪ್ಲಿಕೇಶನನ್ನು ಅವರು ರಿಜೆಕ್ಟ್ ಮಾಡ್ತಾರೆ. ಮತ್ತು ನೀವು ಎಲ್ಲನೂ ತುಂಬಿದಿರಿ ಅಂತಂದರೆ ತುಂಬಿದಂಥ ಎಲ್ಲದಕ್ಕೂ ಕೂಡ ನೀವು ಡಾಕ್ಯುಮೆಂಟ್ಸ್ ಇರಬೇಕಾಗುತ್ತೆ. ನೀವು OBC ಅಂತೇಳಿ ಹಾಕಿರ್ತೀರಿ, OBCಗೆ ಸಂಬಂಧಪಟ್ಟಂಥದ್ದು ಇರಬೇಕಾಗುತ್ತೆ. ಅಂದರೆ SC ST ಅಂತ ನೀವು ರಿಸರ್ವೇಷನ್ ಕೇಳಿರ್ತೀರಿ, ನಿಮ್ಮ SC ST ಅಂದರೆ ಕೆಟಗರಿ 1ಗೆ ಸಂಬಂಧಪಟ್ಟ ಹಾಗೆ ಜಾತಿ ಪ್ರಮಾಣ ಪತ್ರಗಳು ಇರಬೇಕಾಗುತ್ತೆ. ಅಂದರೆ ನೀವು ಏನೆಲ್ಲ ಮೀಸಲಾತಿಯನ್ನು ಕೋರ್ತೀರಿ ಅವೆಲ್ಲನೂ ಕೂಡ ಡಾಕ್ಯುಮೆಂಟ್ಸ್ ಇರಬೇಕಾಗುತ್ತೆ. ಹಾಗೆ ಯಾವ್ಯಾವ ಸಬ್ಜೆಕ್ಟ್ನಲ್ಲಿ ಎಷ್ಟೆಷ್ಟು ನೋಡಿ ವೇಕೆನ್ಸೀಸ್ ಇರೋದು ಅನ್ನೋದನ್ನು ನೋಡೋದಾದರೆ ತಾವಿಲ್ಲಿ ನೋಡ್ಬೋದು. ಕೆಮಿಸ್ಟ್ರಿ ನೋಡಿ 14
ಇರ್ತಕ್ಕಂಥದ್ದು. ಕಾಮರ್ಸು 3, ಕಂಪ್ಯೂಟರ್ ಸೈನ್ಸು 6 ನೋಡಿ, ಕ್ರಿಮಿನಾಲಜಿ ಆ್ಯಂಡ್ ಫಾರೆನ್ಸಿಕ್ ಸೈನ್ಸ್ 7, ಎಕನಾಮಿಕ್ಸ್ 3, ಇಂಗ್ಲೀಷು 4, ಎಜುಕೇಷನ್ 2, ಜಿಯೋಗ್ರಫಿ 3, ಹಿಸ್ಟ್ರಿ 5, ಕನ್ನಡ 12, ಮರಾಠಿ 7, ಮ್ಯಾಥಮೆಟಿಕ್ಸ್ 10, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ 12, ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ 4, ಸೋಷಿಯಲ್ ವರ್ಕ್ 3, ಫಿಸಿಕ್ಸ್ 2 ಓದಲ್ಲಪ್ಪ, ಹೌದು, ಓಕೆ, ಫಿಸಿಕ್ಸ್ 2. ಆನಂತರ ನೋಡಿ, ಪೊಲಿಟಿಕಲ್ ಸೈನ್ಸು 12, ಸೋಷಿಯಾಲಜಿ 7 ವೇಕೆನ್ಸೀಸ್ ಇರ್ತಕ್ಕಂಥದ್ದು. ಸೊ ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು, ಯಾಕಂದರೆ ಸಾಕಷ್ಟು ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು. ನೋಡಿ, ಇಲ್ಲಿ ಪೊಲಿಟಿಕಲ್ ಸೈನ್ಸು, ಹಾಗೆ ಕಂಪ್ಯೂಟರ್ ಸೈನ್ಸು, ಕ್ರಿಮಿನಾಲಜಿ, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ನು ಹೆಚ್ಚಿಗೆ ಇರ್ತಕ್ಕಂಥದ್ದು. ಎಷ್ಟೇ ಇರಲಿ ನೋಡಿ. ಆನಂತರ ಇಲ್ಲಿ ತಾವು ನೋಡ್ಬೋದು, ಯಾರೆಲ್ಲ KCET ಪಾಸ್ ಮಾಡ್ಕೊಂಡಿರ್ತೀರಿ, ನೆಟ್ಟನ್ನು ಪಾಸ್ ಮಾಡ್ಕೊಂಡಿರ್ತೀರಿ, ಅವ್ರಿಗೆ ಎಂಟ್ರೆನ್ಸ್ ಎಕ್ಸಾಮಿಂದ ವಿನಾಯಿತಿ ಇರುತ್ತೆ. ಅಂದರೆ ಎಂಟ್ರೆನ್ಸ್ ಎಕ್ಸಾಮ್ ಬರೆಯುವಂಥ ಅವಶ್ಯಕತೆ ಇರೋದಿಲ್ಲ. ನೋಡಿ, ಯಾರೆಲ್ಲ ನೆಟ್ಟು KCET ಪಾಸ್ ಆಗಿರೋದಿಲ್ಲೋ ಅವರು PhD ಎಂಟ್ರೆನ್ಸ್ ಟೆಸ್ಟನ್ನು ಬರೀಬೇಕಾಗುತ್ತೆ. ಹಾಗಾದರೆ ನೀವು ಅಪ್ಲಿಕೇಶನ್ ಹಾಕಿದ ನಂತರ ನೀವು ಎಕ್ಸಾಮನ್ನು ಎಂದು ಬರಿತೀರಿ ಅಂದರೆ ಮೇ 17ನೇ ತಾರೀಕಿಗೆ ಎಕ್ಸಾಮನ್ನು ಬರಿತೀರಿ. ಅದಾದ ನಂತರ ಈ ರಿಸಲ್ಟ್ ಎಕ್ಸಾಮನ್ನೇನೋ ಬರೆದ್ರಿ, ರಿಸಲ್ಟ್ ಯಾವಾಗ ಅನೌನ್ಸ್ ಆಗುತ್ತೆ ಅಂದರೆ ಅದು ಜೂನ್ 1ನೇ ತಾರೀಕಿಗೆ ಅನೌನ್ಸ್ ಆಗ್ತಕ್ಕಂಥದ್ದು. ನೋಡಿ, ಯಾರೆಲ್ಲ ನೆಟ್ಟು ಸೆಟ್ಟು ಪಾಸ್ ಆಗಿದ್ದೀನಿ ಅಂತೇಳಿ ನೀವು ಈ ಒಂದು ಪರೀಕ್ಷೆಯಿಂದ ಅಂದರೆ ಎಂಟ್ರೆನ್ಸ್ ಎಕ್ಸಾಮಿಂದ ವಿನಾಯಿತಿಯನ್ನು ಪಡ್ಕೊಂಡಿರ್ತೀರಿ, ಅಂಥವ್ರಿಗೆ ಏನು ಮಾಡ್ತಾರೆ ಅಂದರೆ 8ರಿಂದ 13ನೇ ತಾರೀಕು ಅಂದರೆ ಜೂನ್ 8ರಿಂದ ಜೂನ್ 13ರವರೆಗೆ ನಿಮಗೆ ಒಂದು ಇಂಟರ್ವ್ಯೂ ಇರುತ್ತೆ. ನೀವು ಅಲ್ಲಿ ಅಟೆಂಡ್ ಆಗಬೇಕಾಗುತ್ತೆ. ಆನಂತರ ನೋಡಿ, ಹೀಗೆ ಎಕ್ಸಾಮನ್ನು ಕೆಲವರು KCET ಪಾಸ್ ಆಗದೇ ಇರುವಂಥವ್ರು, ನೆಟ್ ಪಾಸ್ ಆಗದೇ ಇರುವಂಥವ್ರು ಎಕ್ಸಾಮನ್ನು ಬರೆದ್ರೆ, ನೆಟ್ KCET ಪಾಸ್ ಆದಂಥವ್ರು ಇಂಟರ್ವ್ಯೂಗೆ ಹೋಗ್ತೀರಿ. ಅಂತಿಮವಾಗಿ ರಿಸಲ್ಟನ್ನು ಎಂದು ಬಿಡ್ತಾರೆ ಅಂದರೆ ಜೂನ್ 25ನೇ ತಾರೀಕಿಗೆ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಇದು ಕೂಡ ನಿಮಗೆ ಗೊತ್ತಿರಲಿ. ಆನಂತರ ಕೌನ್ಸಿಲಿಂಗ್ ಮೀಟಿಂಗ್ ನಡೆಯುತ್ತೆ. ಸಬ್ಮಿಷನ್ ಆಫ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಲಿಸ್ಟ್ ಅಂದರೆ ಫೈನಲ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂತಂದರೆ ನೋಡಿ, ಜುಲೈ 20ನೇ ತಾರೀಕಿಗೆ ಫೈನಲ್ ಲಿಸ್ಟನ್ನು ಬಿಡ್ತಾರೆ. ಅಡ್ಮಿಷನ್ ಅಂದರೆ ಫೈನಲ್ ಲಿಸ್ಟ್ ಬಿಟ್ಟ ತಕ್ಷಣ ಅಡ್ಮಿಷನ್ಗೆ ಯಾವಾಗ ಅಂತಂದರೆ 22/7/2026ರಿಂದ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ. ಅಂದರೆ 25/7/2026 ಒಳಗಡೆ ಅಂದರೆ 22, 23, 24, 25 ಅಂದರೆ ಒಟ್ಟಾರೆ 4 ದಿನಗಳ ಒಳಗಾಗಿ ಅಡ್ಮಿಷನನ್ನು ಮಾಡಬೇಕಾಗತ್ತೆ. ಒಂದು ವೇಳೆ ಆ 4 ದಿನದಲ್ಲಿ ನಿಮಗೆ ಅಡ್ಮಿಷನ್ ಮಾಡೋಕ್ಕೆ ಅವಕಾಶ ಅಂದರೆ ಆಗಲಿಲ್ಲ, ಏನೋ ಕೆಲಸದ ಒತ್ತಡದಲ್ಲಿ ಬರೋಕ್ಕಾಗಲಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, 28 ಮತ್ತು 29ರಂದು 2 ದಿನಗಳ ಕಾಲ ಅವಕಾಶವನ್ನು ಕೊಡ್ತಾರೆ. ಆದರೆ ಹೆಚ್ಚುವರಿಯಾಗಿ ಲಾಸ್ಟ್ ಡೇಟ್ ಫಾರ್ ಅಡ್ಮಿಷನ್ ವಿತ್ ಫೈನ್ ಅಂತ ಇದೆ ನೋಡಿ. ಅಂದರೆ ಹೆಚ್ಚುವರಿಯಾಗಿ ನೀವು 1500 ರೂಪಾಯಿ ದಂಡವನ್ನು ಕೊಡುವುದರ ಮೂಲಕ ಅಂದರೆ ಭರಿಸುವುದರ ಮೂಲಕ ನೀವು ಅಡ್ಮಿಷನನ್ನು ಮಾಡ್ಬೋದಾಗಿರುತ್ತೆ. ಯಾರೆಲ್ಲ KCET ಪಾಸ್ ಆಗಿದ್ರೆ ಅಪ್ಲಿಕೇಶನನ್ನು ಹಾಕಿ ಮತ್ತು ಅರ್ಜಿಯೊಂದಿಗೆ ನೀವೇನೇನನ್ನು ಕೊಡಬೇಕಾಗತ್ತೆ. ನೀವೇನೋ ಅರ್ಜಿಯನ್ನು ಸಲ್ಲಿಸಿದ್ರಿ, ಅರ್ಜಿಯನ್ನು ಸಲ್ಲಿಸಿದ ನಂತರ ಅಂದರೆ ಹಾರ್ಡ್ ಕಾಪಿಯನ್ನು ತೊಗೊತಿರಲ್ಲ, ತೊಗೊಂಡು ನೀವೇನು ಮಾಡ್ತೀರಿ ಅದನ್ನೆಲ್ಲ ಭರ್ತಿ ಮಾಡ್ತೀರಿ. ಭರ್ತಿ ಮಾಡಿದ ತಕ್ಷಣ ಅದು ಒಂದನೇ ಕಳಿಸ್ಬೇಕಂದ್ರೆ ಇಲ್ಲ, ನೀವೇನೇನು ಕಳಿಸ್ಬೇಕಂದ್ರೆ ಆ ಒಂದು ಹಾರ್ಡ್ ಕಾಪಿಗೆ SLC ಮಾರ್ಕ್ಸ್ ಕಾರ್ಡ್ನ, ಆನಂತರ SLC ವರ್ಗಾವಣೆ ಪ್ರಮಾಣ ಪತ್ರದ ಪ್ರತಿಯನ್ನು, PUC ಸ್ನಾತಕ ಪದವಿಯ ಪಟ್ಟಿಗಳು ಅಂದರೆ ಮತ್ತು ಪದವಿ ಪ್ರಮಾಣ ಪತ್ರ, ನಂತರ ಸ್ನಾತಕೋತ್ತರ ಪದವಿಯ ಅಂಕಪಟ್ಟಿಗಳು ಮತ್ತು ಪದವಿ ಪ್ರಮಾಣ ಪತ್ರ ಅಂದರೆ ಡಿಗ್ರಿ ನೋಡಿ, ನಿಮ್ಮ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಗಳ ಜೆರಾಕ್ಸು, ಹಾಗೆ ಕಾನ್ವೊಕೇಷನ್ನು ಜೆರಾಕ್ಸ್ ಅಥವಾ ಕಾನ್ವೊಕೇಷನ್ ಆದರೂ ಕೊಡಿ ಅಥವಾ ಪಾಸಿಂಗ್ ಸರ್ಟಿಫಿಕೇಟ್ ಆದರೂ ಕೊಡಿ. ಅಂದರೆ ಡಿಗ್ರಿಯ ಮಾರ್ಕ್ಸ್ ಕಾರ್ಡ್ಗಳು ಮತ್ತು ಪಾಸಿಂಗ್ ಸರ್ಟಿಫಿಕೇಟ್ ಅಥವಾ ಕಾನ್ವೊಕೇಷನ್. ಆನಂತರ PG ಅಂದರೆ ಈ ಒಂದು ಸ್ನಾತಕೋತ್ತರ ಪದವಿ ಅಂದರೆ MA ಆಗಿರ್ಬೋದು, MSc ಆಗಿರ್ಬೋದು ಮಾಡಿರ್ತಾರಲ್ಲ, ಅವುಗಳ ಒಂದು ಮಾರ್ಕ್ಸ್ ಕಾರ್ಡ್ಗಳು, ಹಾಗೆ ಅದರ ಒಂದು ಪಾಸಿಂಗ್ ಸರ್ಟಿಫಿಕೇಟನ್ನು ಕೊಡಬೇಕಾಗತ್ತೆ. ನಂತರ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್, ಇದು ನೋಡಿ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಕೊಡಬೇಕಾಗತ್ತೆ. ನೀವೇನಾದರೂ ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ಹ್ಯಾಂಡಿಕ್ಯಾಪ್ಟ್ ಸರ್ಟಿಫಿಕೇಟನ್ನು ಕೊಡಬೇಕು. 371 ಇದ್ದರೆ 371 ಕೊಡಬೇಕಾಗತ್ತೆ. ನೀವು ನೆಟ್ ಸೆಟ್ KCET ಪಾಸ್ ಆಗಿದ್ದೀನಿ ಅಂತ ಹೇಳಿ ನೀವು ಏನು ಮಾಡಿರ್ತೀರಿ, ಎಕ್ಸಾಮಿಂದ ಅಂದರೆ ಎಂಟ್ರೆನ್ಸ್ ಎಕ್ಸಾಮ್ನಿಂದ ವಿನಾಯಿತಿಯನ್ನು ಪಡ್ಕೊಂಡಿರ್ತೀರಿ. ಆ ಒಂದು KCET ಅಥವಾ ನೆಟ್ನ ಒಂದು ಜೆರಾಕ್ಸನ್ನು ಹಚ್ಚಬೇಕಾಗತ್ತೆ. ಆಧಾರ್ ಕಾರ್ಡು, 1-2 ಫೋಟೋ, ನೀವು ಸಹಿ ಮಾಡಿರ್ತಕ್ಕಂಥದ್ದು, ಹಾಗೆ DD ಯ ಮೂಲ ಅಥವಾ ಆನ್ಲೈನ್
ರಸೀದಿ ಪ್ರತಿ ನೋಡಿ. ನೀವು ಡಿ ಡಿ ಏನಾದರೂ ಕಟ್ಟಿದ್ರೆ ಅಂದರೆ ಡಿ ಡಿ, ಅಥವಾ ನೀವು ಏನಾದರೂ ನೆಟ್ ಬ್ಯಾಂಕಿಂಗ್ ಮೂಲಕ ಪೇ ಮಾಡಿದರೆ ಅಂದರೆ ಅಲ್ಲಿ ಆನ್ಲೈನ್ ಪೇಮೆಂಟ್ ಮಾಡಿರ್ತಕ್ಕಂಥದ್ದು ರಸೀದಿ ಬರುತ್ತೆ, ರಸೀದಿಯನ್ನು ಹಚ್ಚಬೇಕಾಗುತ್ತೆ. ಇದಿಷ್ಟು ಡಾಕ್ಯುಮೆಂಟ್ಸ್ ಕೊಡಲೇಬೇಕು. ನೀವೇನಾದರೂ ಡಾಕ್ಯುಮೆಂಟ್ಸ್ ಕೊಡಲಿಲ್ಲ ಅಂದರೆ ನಿಮ್ಮದು ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ನೋಡಿ ಇಲ್ಲಿ ಏನಾಗುತ್ತೆ ಅಂದರೆ ಎಸ್ ಸಿ ಎಲ್ಲ ನಾ ಜಿ ಎಮ್ ಅದೀನಿ, ನಾ ಹೆಂಗೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಇದು ಕೊಡಲಿ ಅಂದರೆ ಜಿ ಎಮ್ ಇದ್ದರೆ ಮುಗಿತು, ಅಲ್ಲೇನು ಕ್ಯಾಶ್ ಇನ್ಕಮ್ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅಂದರೆ ನೀವು ಏನೇನನ್ನು ಮೀಸಲಾತಿಯನ್ನು ಕೊಡ್ತೀರಿ ಅಥವಾ ಏನೇನು ಅವರು ಸಾಮಾನ್ಯವಾಗಿ ಡಾಕ್ಯುಮೆಂಟ್ ಕೇಳಿದ್ರೆ ಅದನ್ನೆಲ್ಲವನ್ನು ಒದಗಿಸ್ಬೇಕಾಗುತ್ತೆ. ಸಾಮಾನ್ಯವಾಗಿರ್ತಕ್ಕಂಥದ್ದು ನೋಡಿ, ಎಸ್ ಎಲ್ ಸಿ ಅದು ಯಾವುದೇ ಕ್ಯಾಸ್ಟ್ ಆಗಿರಲಿ ಏನಾಗಿರಲಿ, ಎಸ್ ಎಲ್ ಸಿ, ಪಿ ಯು ಸಿ, ಡಿಗ್ರಿ, ಪಿ ಜಿ ಅವೆಲ್ಲ ಮಾರ್ಕ್ಸ್ ಕಾರ್ಡ್ಗಳು ಬಂದಿರ್ತವೆ, ಕಾನ್ವೊಕೇಶನ್ ಅಥವಾ ಪಾಸಿಂಗ್ ಸರ್ಟಿಫಿಕೇಟ್ ಇರ್ತವೆ, ಅವನ್ನೆಲ್ಲ ಕೊಡಲೇಬೇಕಾಗುತ್ತೆ. ಆಧಾರ್ ಕಾರ್ಡು, ಫೋಟೋ, ಸಹಿ, ಅನಂತರ ಪೇಮೆಂಟ್ ಮಾಡಿರ್ತಕ್ಕಂಥ ರಿಸಿಪ್ಟ್ ಇವನ್ನೆಲ್ಲ ಕೊಡಲೇಬೇಕು. ಆದರೆ ನೀವು 371 ಆಗಿದ್ದರೆ ಕಡ್ಡಾಯವಾಗಿ ನೀವು 371 ಕೊಡಬೇಕು. ಅಂಗವಿಕಲರಾಗಿದ್ದರೆ ಅಂಗವಿಕಲ ಪ್ರಮಾಣ ಪತ್ರ ಕೊಡಬೇಕು. ಕೆಸೆಟ್ ನೆಟ್ ಪಾಸ್ ಆಗಿದ್ದರೆ ಅದನ್ನು ಕೂಡ ಕೊಡಬೇಕು. ಈ ರೀತಿ ಮತ್ತು ಎಸ್ ಸಿ ಎಸ್ ಟಿ ಕ್ಯಾಟಗರಿ 1 ಒ ಬಿ ಸಿ ಅಭ್ಯರ್ಥಿಗಳಾಗಿದ್ದರೆ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಕೊಡಬೇಕಾಗುತ್ತೆ. ಇದಿಷ್ಟನ್ನು ಕಡ್ಡಾಯವಾಗಿ ನೀವು ಅರ್ಜಿಯೊಂದಿಗೆ ಈ ದಾಖಲೆಗಳನ್ನು ನೀಡಿ ಅಪ್ಲಿಕೇಶನನ್ನು ಹಾಕುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಈ ಒಂದು ವಿಡಿಯೋದ ಮೂಲಕ ನಿಮಗೆ PhD ನೋಟಿಫಿಕೇಷನ್ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀನಿ. ಅಷ್ಟು ಮೀರಿ ಏನಾದರೂ ಒಂದು ಮಿಸ್ ಮಾಡಿರ್ತೀನಿ, ಇಲ್ಲ ಅಂತಲ್ಲ. ಅದೇನಾದರೂ ನಿಮ್ಗೆ ಡೌಟ್ ಉಳ್ಕೊಂಡಿದ್ರೆ ಬೇಕಾದರೆ ಪ್ರಶ್ನೆ ಮಾಡಿ ನಾನು ನಿಮಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಇಲ್ಲಿ ಬಿಟ್ಟಿದ್ದೀನಿ ಅಂದಾಗ ನೆನಪಾಯಿತು, ಏನು ಬಿಟ್ಟಿದ್ದೀನಿ ಅಂತಂದರೆ ನೋಡಿ, ಇಲ್ಲಿ ನೋಡ್ತಾ ಇದ್ದೀನಿ, ಒಂದೇ ನಿಮಿಷ ರೀ. ಇಲ್ಲಿ ಒಂದು ವಿಚಾರವನ್ನು ಬಿಟ್ಟಿದ್ದೀನಿ. ಏನಂತಂದರೆ ಫುಲ್ ಟೈಮ್ ಅಥವಾ ಪಾರ್ಟ್ ಟೈಮ್. ನೀವು ಫುಲ್ ಟೈಮ್ ಆದರೂ ಮಾಡ್ಬೋದು, ಪಾರ್ಟ್ ಟೈಮ್ ಆದರೂ ಮಾಡ್ಬೋದು. ಯಾರಿಲ್ಲ ಅಂದರೆ ನೀವು ಸರ್ಕಾರಿ ನೌಕರಿ ಅಥವಾ ಅರೆ ಸರ್ಕಾರಿ ನೌಕರಿಗಳಲ್ಲಿ ಇದ್ದರೆ ಪಾರ್ಟ್ ಟೈಮು ಮಾಡ್ಬೋದು. ನೀವು ಸರ್ಕಾರಿ ನೌಕರಿ, ಅರೆ ಸರ್ಕಾರಿ ನೌಕರಿ ಅಥವಾ ನಿಗಮ ಮಂಡಳಿಗಳಲ್ಲಿ ಕೆಲಸವನ್ನು ಮಾಡದೇ ಹೋಗಿದ್ದರೆ, ಕೇವಲ ನೀವು ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳು ಅಥವಾ ಕಾಂಪಿಟೇಟಿವ್ ಓದಂಥವರು ಇಂಥ ಅಭ್ಯರ್ಥಿಗಳಾಗಿದ್ದರೆ ನೀವು ಫುಲ್ ಟೈಮೇ ಮಾಡಬೇಕಾಗುತ್ತೆ, ನಿಮಗೆ ಪಾರ್ಟ್ ಟೈಮ್ ಅನ್ವಯಿಸೋದಿಲ್ಲ. ಸೊ ಇದಿಷ್ಟು ಒಂದು ಮಾಹಿತಿಯಾಗಿತ್ತು. ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಆಗಲೇ ಹೇಳಿದ್ದೀನಿ, ಏನಾದರೂ ಡೌಟ್ ಉಳ್ಕೊಂಡಿದ್ರೆ ಕಮೆಂಟ್ ಮಾಡಿ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ.